ಈ ಮಧ್ಯೆ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಹಿಂದೂ ರಾಷ್ಟ್ರದ ಬಗ್ಗೆ ನೀಡಿದ್ದಂತ ಹೇಳಿಕೆ ಬಹಳಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ಬಿಜೆಪಿ ನಾಯಕರು ಯತೀಂದ್ರ ಹೇಳಿಕೆಯನ್ನ ಖಂಡಿಸಿದ್ದರು. ಆದರೆ ಇವತ್ತು ಯತೀಂದ್ರ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ದೇಶ ಜಾತ್ಯತೀತವಾಗಿರಬೇಕು, ಅಂಬೇಡ್ಕರ್ ಹೇಳಿದ್ದನ್ನೇ ಪುನರುಚ್ಚರಿಸಿದ್ದೀನಿ. ಆ ಹೇಳಿಕೆ ನಾನು ಕೊಟ್ಟಿರೋದಲ್ಲ, ಅದು ಅಂಬೇಡ್ಕರ್ ಅವರು ಹೇಳಿರೋ ಹೇಳಿಕೆನೇ ನಾನು ಮತ್ತೆ ಪುನರುಚ್ಚಾರ ಮಾಡಿ ಅಷ್ಟೇ. ಇದು ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರ ಸ್ಪಷ್ಟ ಮಾತು. ಹಿಂದೂ ರಾಷ್ಟ್ರದ ಕುರಿತು ಯತೀಂದ್ರ ನೀಡಿದ ಹೇಳಿಕೆ ವಿವಾದಕ್ಕೀಡಾಗಿತ್ತು. ನಮ್ಮ ದೇಶ ಏನಾದ್ರೂ ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡದಾದ ಅಪಾಯ ಈ ದೇಶಕ್ಕೆ ಯಾವುದೂ ಇಲ್ಲ ಅಂತ. ಇವತ್ತು ನಮ್ಮ ನೆರೆ ರಾಷ್ಟ್ರಗಳನ್ನೇ ನೋಡಿ, ಪಾಕಿಸ್ತಾನ ಇರಬಹುದು, ಆಫ್ಘಾನಿಸ್ತಾನ ಇರಬಹುದು, ಬಿಜೆಪಿಯಿಂದ RSS ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ. ಅವ್ರೇನ್ ಮಾಡ್ತಿದ್ದಾರೆ, ಇವತ್ತು ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಹೊಡ್ತಾ ಇದ್ದಾರೆ. ಆದ್ರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ, ಆಫ್ಘಾನಿಸ್ತಾನಗಳಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೋ ಅವ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು. ಇದನ್ನ ಖಂಡಿಸಿ ಬಿಜೆಪಿ ನಾಯಕರು ಯತೀಂದ್ರ ಮೇಲೆ ಮುಗಿಬಿದ್ದಿದ್ರು. ಇಂದು ತಮ್ಮ ಹೇಳಿಕೆಯನ್ನ ಯತೀಂದ್ರ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. ನನ್ನ ಮಾತಿಗೆ ಈಗಲೂ ಬದ್ಧ, ನಾನು ಹೇಳಿರೋದ್ರಲ್ಲಿ ತಪ್ಪಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಹೇಳಿರೋದನ್ನೇ ನಾನು ಪುನರುಚ್ಚರಿಸಿದ್ದೀನಿ ಅಷ್ಟೇ ಎಂದಿದ್ದಾರೆ. ನಾನು ಸ್ವಂತವಾಗಿ ಏನೂ ಹೇಳಿಲ್ಲ, ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಹಿಂದೂ ರಾಜ್ ಬಿಕಮ್ಸ್ ಅ ರಿಯಾಲಿಟಿ, ಇಟ್ ಇಸ್ ಅ ಕ್ಯಾಲಾಮಿಟಿ ಟು ದ ಕಂಟ್ರಿ ಅಂತ. ನಾನು ಅದನ್ನೇ ಹೇಳಿಕೆನ ಪುನರುಚ್ಚಾರ ಮಾಡಿದ್ದೀನಿ ಹೊರತು ನಾನು ಸಪ್ರೇಟ್ ಆಗಿ ಏನು ಪ್ರತ್ಯೇಕವಾಗಿ ಹೇಳಿಕೆ ಕೊಟ್ಟಿಲ್ಲ. ಹಿಂದೂ ರಾಷ್ಟ್ರ ಬಂದ್ರೆ ಅದು ಈ ದೇಶಕ್ಕೆ ಅಪಾಯಕಾರಿ. ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಅದನ್ನೇ ಹೇಳಿದ್ದೀನಿ ಅಷ್ಟೇ. ಈಗ ಅಂಬೇಡ್ಕರ್ ಅವ್ರ ಬಗ್ಗೆ ನಂಬಿಕೆ ಇದ್ರೆ ಅವ್ರ ಸ್ಟೇಟ್ಮೆಂಟ್ನ ನಂಬುತ್ತಾರೆ, ಇಲ್ಲ ಅಂತಂತಂದ್ರೆ ಬಿಡ್ತಾರೆ. ಅದಕ್ಕೆ ನಾವೇನು ಮಾಡೋದಕ್ಕಾಗಲ್ಲ. ಯತೀಂದ್ರ ಹೇಳಿಕೆ ಬಗ್ಗೆ ಮಾತನಾಡಿರುವ ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್, ತಂದೆಯಂತೆ ಮಗ, ನೂಲಿನಂತೆ ಸೀರೆ ಎಂದಿದ್ದಾರೆ. ಇನ್ನು ಪೇಜಾವರ ಶ್ರೀಗಳು ಕೂಡ ಯತೀಂದ್ರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಇದು ಹಿಂದೂ ರಾಷ್ಟ್ರವೇ, ಇದು ಪಾಕಿಸ್ತಾನ, ಚೀನಾ ಅಲ್ಲ ಅಂದಿದ್ದಾರೆ. ನಮ್ಗೆ ಗೊತ್ತಾಗಿಲ್ಲ ಹಿಂದೂ ರಾಷ್ಟ್ರ ಮಾಡೋದು ಅಂತ ಹೇಳಿದ್ರೆ. ಇವಾಗ ಹಿಂದೂ ರಾಷ್ಟ್ರ ಆಗಿಲ್ವ? ಇದು ಆಲ್ರೆಡಿ ಹಿಂದೂ ರಾಷ್ಟ್ರ ಆಗಿದೆ. ಇದು ಇನ್ನು ಮಾಡ್ಲಿಕ್ಕೆ ಏನಿದೆ ಹೇಳಿ? ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಏನು ಹೇಳಿ? ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಮಯ ಸನ್ನಿಹಿತವಾಗಿದೆ. ಆ ಕಾಲದಲ್ಲಿ ಇಂತಹ ಕಾರ್ಯವನ್ನು ಕೈಗೊಂಡದ್ದಕ್ಕಾಗಿ ಅದು ಜನರಲ್ಲಿ ತಪ್ಪು ಭಾವನೆ ಬರ್ತಾ ಇದೆ. ಹೀಗೆ ಹಿಂದೂ ರಾಷ್ಟ್ರದ ಕುರಿತು ತಾವು ನೀಡಿದ ಹೇಳಿಕೆಯನ್ನ ಯತೀಂದ್ರ ಇಂದು ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಹೇಳಿಕೆಯ ತೀಕ್ಷ್ಣತೆ ಮಾತ್ರ ಬೇರೆ ಸ್ವರೂಪಕ್ಕೆ ತಿರುಗ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.